ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಸೇರ್ಕೊಂಡಿದ್ದೆ ಭಾಗ್ಯಕ್ಕೆ ಟ್ರೀಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಭಾಗ್ಯಕ್ಕೆ ಮಾಡಿದ ಟ್ರೀಟ್ಗೆ ಖಂಡಿತವಾಗ್ಲೂ ಭಾಗ್ಯ ತಿರುಗಿಸಿ ಕೊಡ್ತಾಳ ತಾಂಡವ್ಗೆ. ಇದರ ನಡುವೆ ಪೂಜಾ ಬಾಳಲ್ಲಿ ಹೊಸ ಹುಡುಗನ ಎಂಟ್ರಿ ಯಾರಪ್ಪ ಅದು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡು ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಭಾಗ್ಯ. ಪಾಪ ಭಾಗ್ಯ ಏನೂ ಮಾಡಿಲ್ಲ. ಭಾಗ್ಯ ತನ್ನ ಬದುಕಿನಲ್ಲಿ ಮುಂದುವರಿತಿರುವುದೇ ತಾಂಡವ್ಗೆ ಸಹಿಸೋಕ್ಕಾಗ್ತಿಲ್ಲ. ಇಲ್ಲಿ ತಾಂಡವ್ ಅಂದ್ಕೊಂಡಿದ್ರು ಇಲ್ಲಿ ಭಾಗ್ಯ ಖಂಡಿತವಾಗ್ಲೂ ಕೆಲಸ ಇಲ್ಲ, ಬೀದಿಗೆ ಬಿತ್ತಿದ್ದಾಳೆ, ಆದಮೇಲೆ ತನ್ಮಯ್ ಫೀಸ್ ಕಟ್ಟೋಕೆ ಆಗೋದಿಲ್ಲ ಅಂತ. ಅದೇ ಕಾರಣಕ್ಕೆ ನಾನು ಫೀಸ್ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ತನ್ಮಯ್ಗೆ ಕಾಲ್ ಮಾಡ್ತಾರೆ. ಅಲ್ಲಿ ತನ್ಮಯ್ ಹೇಳೋ ಮಾತು ನಿಜವಾಗ್ಲೂ ತಾಂಡವ್ಗೆ ಅಚ್ಚರಿ ತರಿಸುತ್ತೆ. ಯಾಕಂದರೆ ಅಲ್ಲಿ ಭಾಗ್ಯ ಅಮ್ಮನೇ ಫೀಸ್ ಕಟ್ತಾರೆ ಅಂತ ಹೇಳಿ ತನ್ಮಯ್ ಹೇಳ್ತಾನೆ. ಹೀಗೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಕುಸುಮವರು ಉತ್ತರ ಕೊಡ್ತಾರೆ. ನನ್ನ ಸೊಸೆ ಕೇಟ್ರಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ಹೋಗ್ತಿದೆ, ಅವಳು ಎಲ್ಲವನ್ನ ಕೂಡ ಅವಳೇ ನಿಭಾಯಿಸ್ತಾಳೆ, ತನ್ಮಯ್ ಫೀಸ್ ಕೂಡ ಕಟ್ತಾಳೆ ಅಂದಾಗ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೋತಾರೆ. ನಿಜವಾಗ್ಲೂ ಜೆಲಸ್ ಫೀಲ್ ಆಗ್ತಿದ್ದಾರೆ. ಏನಪ್ಪ ಆಯಿತು, ಬೀದಿಗೆ ಬಂದು ಫೀಸ್ ಕಟ್ಟೋಕೆ ಆಗೋದಿಲ್ಲ, ನಾನೇ ಗೆಲ್ತೀನಿ, ಫೀಸ್ ಕಟ್ತೀನಿ ಅಂತ ಅಂದ್ಕೊಂಡ್ರೆ ಪ್ರತಿ ಬಾರಿ ಹೇಗಾದರೂ ಮಾಡಿ ಅವಳು ಗೆಲ್ತಾಳಲ್ಲ. ಏನು ಮಾಡಲಿ, ಅವಳು ಎಲ್ಲೂ ಕೂಡ ಸೋಲೋದೇ ಇಲ್ಲ. ಈಗ ಬೇರೆ ಹೊಸ ಕೇಟ್ರಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿದ್ದಾಳೆ ಅಂತ ತಾಂಡವ್ ರೆಬಲ್ ಆಗ್ತಿದ್ದಾರೆ. ಅದರ ನಡುವೆ ಶ್ರೇಷ್ಠ ಬರ್ತಾಳೆ. ತಾಂಡವ್ ನೋಡಿದೆ ತುಂಬ ಫ್ರಸ್ಟ್ರೇಟ್ ಆಗಿದ್ದಾನೆ. ಇದೇ ಟೈಮಲ್ಲಿ ನಿಜವಾಗ್ಲೂ ಅವ್ನಿಗೆ ಹೇಗೆ ಬೇಕೋ ಹಾಗೆ ನಾನು ಮಾಡಿದ್ರೆ ಖಂಡಿತ ತಾಂಡವ್ ಖುಷಿ ಪಡ್ತಾನೆ, ನಾನು ಅವನನ್ನು ಇಂಪ್ರೆಸ್ ಮಾಡ್ಬೋದು ಅಂತ ಶ್ರೇಷ್ಠ ಅನ್ಕೋತಾಳೆ. ಅದೇ ಕಾರಣಕ್ಕೋಸ್ಕರ ತಾಂಡವ್ ಹತ್ರ ಹೋಗಿದ್ದ. ಯಾಕೆ ತಾಂಡವ್ಗೆ ಏನಾಯಿತು, ಯಾಕೆ ಇಷ್ಟು ಅಪ್ಸೆಟ್ ಆಗಿದೆ ಅನ್ನೋ ಪ್ರಶ್ನೆಯನ್ನು ಮುಂದಿಡ್ತಾಳೆ. ಅದಕ್ಕೆ ತಾಂಡವ್ ಇನ್ನೇನು ಮಾಡೋದು, ಶ್ರೇಷ್ಠ ಭಾಗ್ಯ ಬೀದಿಗೆ ಬೀಳ್ತಾಳೆ, ಫೀಸ್ ಕಟ್ಟೋಕೆ ಆಗೋದಿಲ್ಲ, ತನ್ಮಯ್ ಫೀಸ್ನ ನಾನೇ ಕಟ್ಟಿ ಗೆಲ್ಬೋದು ಅಂತ ಅಂದ್ಕೊಂಡ್ರೆ ಅವಳು ಫೀಸ್ ಕಟ್ತಿದ್ದಾಳಂತೆ, ಹೊಸ ಕೇಟ್ರಿಂಗ್ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿದ್ದಾಳಂತ, ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ. ನಿಜವಾಗ್ಲೂ ನನಗೆ ಇದು ಯಾವ್ದನ್ನ ಕೂಡ ಸಹಿಸೋಕ್ಕಾಗ್ತಿಲ್ಲ ಅಂದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ತಾಂಡವ್, ನನಗೆ ಗೊತ್ತದೆ ಏನು ಮಾಡಬೇಕು ಅಂತ, ನೀನೇನು ಯೋಚನೆ ಮಾಡಬೇಡ, ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಫೀಸ್ ಕಟ್ಟೋದಿಲ್ಲ, ನೋಡ್ತಾರು ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯಗೆ ಒಂದು ಕಾಲ್ ಬರುತ್ತೆ, ನಮಗೆ ಇನ್ನೂ ಜನ ಫಂಕ್ಷನ್ ಇದೆ, ಇನ್ನೂ ಜನಕ್ಕೆ ಊಟ ಬೇಕು, ಮಾಡಿಕೊಡ್ತೀರಾ ಅಂತ. ಬಟ್ ಭಾಗ್ಯ ಇಲ್ಲ ಅಂದ್ಬಿಡ್ತಾರೆ. ಬಿಕಾಸ್ ಅವರು ತನ್ಮಯ್ ಫೀಸ್ ಕಟ್ಟೋಕೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಆಗೋದಿಲ್ಲ ಅಂದಾಗ ಇಲ್ಲಿ ಮಾವ ಯಾಕಮ್ಮ ಏನು ಅಂದಾಗ, ಇನ್ನೇನು ಮಾವ ತನ್ಮಯ್ ಫೀಸ್ ಕಟ್ಟೋಕೆ ಹೋಗ್ಬೇಕಲ್ಲ ಅಂದಾಗ ಮಧ್ಯಾಹ್ನ ಅಲ್ವಾ ಇರೋದು, ಹೋಗ್ಬೋದಲ್ವಾ, ಮಾಡ್ಬೋದಲ್ವಾ, ಆರ್ಡರ್ ತೊಗೋಬೋದಲ್ವಾ ಅಂತ ಕುಸುಮವ್ರೆ ಹೇಳಿದಾಗ ಖಂಡಿತ ನೀವು ಹೇಳೋದು ಕರೆಕ್ಟ್ ಇದೆ, ಆದರೆ ನನಗೆ ತನ್ಮಯ್ ಫೀಸ್ ಕಟ್ಟೋಗ್ಬಿಟ್ರೆ ಬೇರೆ ಅಮೌಂಟ್ ಇಲ್ಲ, ಹಾಗಾಗಿ ಸಾಮಾನು ತರಲಿಕ್ಕೆ ದುಡ್ಡು ಇಲ್ಲದೆ ಇರೋದ್ರಿಂದ ಕೂಡ ನಾನು ಆರ್ಡರ್ ತೊಗೋತಾ ಇಲ್ಲ ಅಂತ ಭಾಗ್ಯ ಹೇಳಿದಾಗ, ಅದಕ್ಕೆ ಯಾಕೆ ಮಗಳೇ ಆ ರೀತಿ ಯೋಚನೆ ಮಾಡ್ತಾ ಇದೆಯಾ, ನೀನು ಫೀಸ್ ಕಟ್ಟಬೇಕಾಗಿರೋದು ಮಧ್ಯಾಹ್ನ, ಅಷ್ಟರಲ್ಲಿ ಆರ್ಡರ್ ಕೊಟ್ಟರೆ ಅವರೇ ನಿನಗೆ ದುಡ್ಡು ಕೊಡ್ತಾರಲ್ವ, ಆ ದುಡ್ಡಲ್ಲಿ ನೀನು ಫೀಸ್ ಕಟ್ಬೋದಲ್ವಾ ಅಂದಾಗ ಹೌದಲ್ವಾ, ಸರಿ ಮಾವ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳಿ ಸುಂದ್ರಿ ಅವನ್ನ ಸಾಮಾನು ತರೋಕೆ ಅಂತ ಕಳಿಸ್ತಾರೆ. ತದನಂತರ ಸಾಮಾನು ತರೋಕೆ ಅಂತ ಇಲ್ಲಿ ಭಾಗ್ಯ ಆರ್ಡರ್ ಸಿಕ್ಕಿದೆ ಸುಂದ್ರಿ ಅಕ್ಕ, ಹಾಗಾಗಿ ಸಾಮಾನು ತರಬೇಕು ಬನ್ನಿ ಹೋಗೋಣ ಅಂತ ಹೇಳಿ ಹೋಗಿಬಿಡ್ತಾರೆ. ತದನಂತರ ಈ ಕಡೆ ಪೂಜಾ ಕೂಡ ಮನೆಯಿಂದ ಎಲ್ಲರ ಆಶೀರ್ವಾದವನ್ನು ಕೂಡ ತೊಗೊಂಡಿದ್ದ ಕೆಲಸದ ಇಂಟರ್ವ್ಯೂಗೆ ಅಂತ ಹೋಗಿದ್ದಾಳೆ. ಅವಳು ಕೂಡ ಇಂಟರ್ವ್ಯೂ ನಡೀತಿರೋ ಜಾಗಕ್ಕೆ ಬಂದಿದ್ದಾಳೆ. ಅವಳು ಇಂಟರ್ವ್ಯೂಗೆ ಬಂದಿರುವುದು ಫಿಟ್ನೆಸ್ ಅಂದರೆ ಒಂದು ಜಿಮ್ ರಿಸೆಪ್ಷನಿಸ್ಟ್ ಇಂಟರ್ವ್ಯೂಗೆ. ಅಲ್ಲಿ ಇರೋರ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಪೂಜಾಗೆ ಶಾಕ್ ಆಗುತ್ತೆ. ಏನಪ್ಪ ಇದು ಒಂದು ರಿಸೆಪ್ಷನಿಸ್ಟ್ ಇಂಟರ್ವ್ಯೂಗೆ ಇಷ್ಟೆಲ್ಲನ, ನಿಜ ಹೇಳಬೇಕು ಅಂದರೆ ನೆಟ್ಟಿಗೆ MBA ಪಾಸ್ ಮಾಡಿಕೊಂಡು ಬ್ಯಾಕ್ಲಾಗ್ಸ್ನ ಇಟ್ಕೊಳ್ದೇ ಇದ್ದಿದ್ರೆ ಇಷ್ಟೆಲ್ಲ ಹಣೆ ಬರ ಇರ್ತಿತ್ತ, ಎಷ್ಟು ಚೆನ್ನಾಗಿರ್ತಿತ್ತು ನನ್ನ ಲೈಫ್ ಅಂತ ಅನ್ಕೋತಾರೆ. ನಂತರ ಎಲ್ಲರೂ ಪ್ರೊಫೈಲ್ಸ್ನ ಕೂಡ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಬಾಸ್ PA ಬಂದು ನಂತರ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಆಲ್ರೆಡಿ ಬಹುಜ ಅನ್ಕೋತಾ ಇದ್ರು ಏನಿದು ಇಷ್ಟೊತ್ತಾಯಿತು ಬರಲಿಲ್ಲ ಅಂತ, ಹೋಗಿ ಕೇಳೋಣ ಅಂತ. ಅಷ್ಟರಲ್ಲಿ ಅವರೇ ಬರ್ತಾರೆ. ಇವತ್ತು ಯಾವುದೇ ರೀತಿಯ ಇಂಟರ್ವ್ಯೂ ಎಲ್ಲ ಹೋಗಿ ಅಂದ್ಬಿಡ್ತಾರೆ. ಭಾಗ್ಯ ಕೂಗಾಡ್ತಾರೆ, ಏನ್ರಿ ಇದು, ಇದೆಲ್ಲ ಸರಿನಾ, ಯಾಕೆ ಈ ರೀತಿ ಮಾಡಿದ್ರೆ ಅಂತ ಪ್ರಶ್ನೆ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಮೇಡಮ್, ಬಾಸ್ ಹೇಳ್ತವ ಅಷ್ಟೇ ಅಂತ ಹೇಳಿ ನಂತರ ಪೂಜಾ ಕೂಡ ಹೋಗಬೇಕಾದ್ರೆ ಇಲ್ಲಿ ಪೂಜಾ ಅಂದರೆ ಯಾರು ಅಂತ ಹುಡುಗಿ ಕರೀತಾರೆ. ಪೂಜಾ ಬಂದಿದ್ದ ಈ ಕಡೆ ತೊಗೊಳ್ಳಿ ಅಂತ ಹೇಳಿ ಕೊಟ್ಟಾಗ ಅದು ಅಪಾಯಿಂಟ್ಮೆಂಟ್ ಲೆಟರ್ ಆಗಿರುತ್ತೆ. ನಿಜವಾಗ್ಲೂ ಪೂಜಾಗೆ ಶಾಕ್ ಆಗುತ್ತೆ, ಹೀಗೆ ಇದೆಲ್ಲ ಸಾಧ್ಯನೇ, ಇಂಟರ್ವ್ಯೂ ಕೊಟ್ಟಿಲ್ಲ ಅಂದಾಗ ನಿಮ್ಮ ಪ್ರೊಫೈಲ್ ನೋಡಿ ಬಾಸ್ ಚೆಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿಮ್ಮ ಬಾಸನ್ನು ನಾನು ನೋಡಬೇಕು ಅಂತ ಪೂಜಾ ಹೇಳಿದ್ದಕ್ಕೆ ಇಲ್ಲ, ಅವ್ರು ತುಂಬ ಕೋಪದಲ್ಲಿದ್ದಾರೆ, ಅದು ಸಾಧ್ಯ ಇಲ್ಲ ಅಂತಾರೆ. ನಿಮಗೆ ನಿಮ್ಮ ವರ್ಕನ್ನು ಇವತ್ತೇ ಬೇಕಿದ್ರೆ ಶುರು ಮಾಡ್ಬೋದು, ಬನ್ನಿ ಹೇಳ್ಕೊಡ್ತೀನಿ ಅಂತ ಹೇಳಿ ಪೂಜಾ ಸಿಂಪಲ್ ರಿಸೆಪ್ಷನಿಸ್ಟ್ ವರ್ಕ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾರೆ. ತುಂಬ ಸಿಂಪಲ್ ಅಂದರೆ ಸಿಂಪಲ್, ಎಷ್ಟೊಂದು ಕೆಲಸನೇ ಇಲ್ಲ. ಈ ಕಡೆ ಪೂಜಾನ
ಆ ಕಡೆ ಬಾಸ್ ಕೂಡ ನೋಡ್ತಿದ್ದಾರೆ. ಬಟ್ ಪೂಜಾಗೆ ಗೊತ್ತಾಗ್ತಿಲ್ಲ. ಪೂಜಾಗೆ ಮಾತ್ರ ಬಾಸ್ ಯಾರಿರ್ಬೋದು ಅನ್ನೋದೇ ಕ್ಯೂರಿಯಾಸಿಟಿ ಆಗಿದೆ. ಅತ್ತ ಕಡೆ ಸುಂದರಿ ಕಾಲ್ ಮಾಡಿ ನನಗೆ ಈ ರೀತಿ ಕೆಲಸ ಸಿಕ್ತು ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಬಟ್ ಡೈರೆಕ್ಟ್ ಇಂಟರ್ವ್ಯೂ ಇಲ್ಲದೆ ನನಗೆ ಕೆಲಸ ಸಿಕ್ತು ಅಂದ ಹೇಳಿ ಆ ಬಾಸ್ ಯಾರಿರ್ಬೋದು ನೋಡಬೇಕು ಅನ್ನೋ ಕುತೂಹಲ ಅಂದಾಗ ಹೋಗಿ ನೋಡು ಅದಕ್ಕೇನಂತೆ ಅಂದಾಗ ಅಷ್ಟು ಸುಲಭಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಇಲ್ಲಿ ಪೂಜಾ ಹೇಳ್ತಾರೆ. ನಂತರ ಕಾಲ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿ ಪಿಜ್ಜಾ ಆರ್ಡರ್ ಬರುತ್ತೆ. ಏನದು ಪಿಜ್ಜಾ ಆರ್ಡರ್ ಯಾಕೆ ಬುಕ್ ಮಾಡಿದ್ರು ಅಂದಾಗ ಮೇಡಮ್ಮ ನೀವೇ ಇಲ್ಲಿ ಬುಕ್ ಮಾಡಿದ್ದು ಅದಕ್ಕೆ ನಾನು ತಂದುಕೊಡೋದು ಅಂದಾಗ ನಿಜವಾಗ್ಲೂ ಇಲ್ಲಿ ಪೂಜಾಗೆ ಅಚ್ಚರಿ ಆಗುತ್ತೆ. ಇಲ್ವಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಬಾಸ್ ಪೇ ಬಂದಿದೆ ನಮ್ಮ ಬಾಸ್ಗೆ ಅಂತ ಹೇಳಿ ತೆಗೆದುಕೊಂಡು ಹೋಗ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಪೂಜಾಗೆ ಅಚ್ಚರಿ ಆಗುತ್ತೆ. ಎಲ್ಲರೂ ಇಲ್ಲಿ ಜಿಮ್ಮಲ್ಲಿ ವೆಯ್ಟ್ ಇಳಿಸೋಕೆ ಬಂದರೆ ಇವರೇನಪ್ಪ ವೆಯ್ಟ್ ಗೇನ್ ಮಾಡ್ಕೊಳ್ತಕ್ಕಂಥ ಪಿಜ್ಜಾನ ತಿಂತಿದ್ದಾರೆ. ಬಾಸ್ ಯಾರಿರ್ಬೋದು ನೋಡಲೇಬೇಕಲ್ಲ ಅಂತ ಹೇಳಿ ಇಲ್ಲಿ ಪೂಜಾಗೆ ಅನ್ನಿಸ್ತದೆ. ಅತ್ತ ಕಡೆ ಭಾಗ್ಯ ಮತ್ತು ಸುಂದರಿ ಇಬ್ಬರು ಕೂಡ ಸಾಮಾನು ತೊಗೊಂಡು ಬರ್ತಾರೆ. ಅಷ್ಟರಲ್ಲಿ ಸುನಂದವರು ಏನಿದು ಭಾಗ್ಯ ಅಂತ ಹೇಳೋಕ್ಕೆ ಹೋಗ್ತಿದ್ದಾಗ ಇಲ್ಲಿ ಸುಂದ್ರಕ್ಕನೇ ಏನು ಹೇಳ್ತೀರಾ ಸುನಂದಕ್ಕ ನೀವು ಯಾಕಿತ್ತು ಯಾಕೆ ಬೇಕಿತ್ತು ಭಾಗ್ಯ ಇದೆಲ್ಲ ನಿಮಗೆ ಸುಮ್ಮನೆ ಫೀಸ್ ಕಟ್ಟಿದರೆ ಆಗ್ತಾ ಇರಲಿಲ್ವಾ ಹಾಗೆ ಹೇಗೆ ಅಂತ ಅದನ್ನೇ ರಿವೈಂಡ್ ಮಾಡ್ತೀರಾ ಅಲ್ವಾ ಅಂತ ಸುಂದರಿ ಹೇಳ್ತಿದ್ದಾಗೆ ಸುನಂದವರು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಯಾಕೆ ಸುಂದ್ರಕ್ಕ ಅಂತ ಇಲ್ಲಿ ಭಾಗ್ಯ ಕೇಳಿದಕ್ಕೆ ಇನ್ನೇನು ಭಾಗ್ಯ ಎಷ್ಟು ಅಂತ ಸಹಿಸ್ಕೊಳ್ಳೋದು ಪದೇ ಪದೇ ಇದೇ ಆಯ್ತಲ್ಲ ಸುಮ್ಮನೆ ನಡಿ ಕೆಲಸ ಮಾಡಬೇಕು ಲೇಟ್ ಆಗ್ತದೆ ಅಂತ ಅಡುಗೆ ಮನೆಗೆ ಹೋಗ್ತಾರೆ. ನಂತರ ಅಡುಗೆ ಮನೆಗೆ ಹೋಗ್ತಿದ್ದ ಹಾಗೆ ಎಲ್ಲ ಅಡುಗೆನ ಕೂಡ ಮಾಡಿ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಬಿಡ್ತಾರೆ 100 ಜನಕ್ಕೆ. ಇನ್ನೂ ಕೂಡ ಆಕೆ ಯಾವುದೇ ರೀತಿಯ ಲೊಕೇಶನ್ ಕಳಿಸಿಲ್ಲ. ಹಾಗಾಗಿ ಭಾಗ್ಯನೇ ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತಾರೆ. ಮೇಡಮ್ ನೀವು ಯಾವುದೇ ರೀತಿಯ ಲೊಕೇಶನ್ ಕಳಿಸಿಲ್ಲ ಅಂದಾಗ ಸಾರಿ ಫಂಕ್ಷನಲ್ಲಿ ಬ್ಯುಸಿಯಾಗಿ ಮರ್ತುಬಿಟ್ಟೆ ಇವಾಗ ಕಳಿಸ್ತೀನಿ ಅಂತ ಹೇಳಿ ಕಳಿಸ್ತೀನಿ ಅಂತಾರೆ. ಬಟ್ ಭಾಗ್ಯಗೆ ಇನ್ನೂ ಬಂದಿಲ್ಲ ಅಂತ ಅವ್ರು ಲೊಕೇಶನ್ ಕಳಿಸ್ತಾರಂತೆ. ನಾನು ಅಲ್ಲಿಗೆ ಹೋಗಿ ಡೆಲಿವರಿ ಕೊಟ್ಟು ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಭಾಗ್ಯ ಹೊರಡ್ತಾರೆ. ಬಟ್ ಅಲ್ಲಿ ತಾಂಡವ್ ಬರ್ತಿದ್ದಾಗೆ ಇಲ್ಲಿ ಶ್ರೇಷ್ಠ ತಾಂಡವ್ ನಿಂಗೆ ಹ್ಯಾಪಿಯೆಸ್ಟ್ ನ್ಯೂಸ್ ಯಾವುದೇ ಕಾರಣಕ್ಕೂ ಭಾಗ್ಯ ಇಲ್ಲಿ ತನ್ಮಯ್ಗೆ ಫೀಸ್ ಕಟ್ಟೋದಿಲ್ಲ ಅಂದಾಗ ಇಲ್ಲಿ ತಾಂಡವ್ ಎಷ್ಟು ಖುಷಿ ಆಗುತ್ತೆ ಅಂದರೆ ಏನು ಮಾಡ್ತೀಯ ಶ್ರೇಷ್ಠ ಅಂದಾಗ ನನ್ನ ಫ್ರೆಂಡ್ನ ಬಿಟ್ಟು ಈ ರೀತಿ ಆರ್ಡರ್ ಕೊಡಿಸಿದ್ದೀನಿ ಆರ್ಡರ್ಸ್ ಬರ್ತಿದ್ದಾಗೆ ಅವಳು ಬೇಡ ಅಂತ ಹೇಳಿಬಿಡ್ತಾಳೆ. ಇದರಿಂದಾಗಿ ಅವಳ ಹತ್ರ ಇರೋ ದುಡ್ಡನ್ನು ಕೂಡ ತನ್ಮಯ್ ಫೀಸ್ಗೆ ಅಂತ ಹಾಕಿರೋದ್ರಿಂದ ನಿಜವಾಗ್ಲೂ ಇಲ್ಲಿ ಅವಳಿಗೆ ಲಾಸ್ ಆಗುತ್ತೆ. ಜೊತೆಗೆ ಫೀಸ್ ಕೂಡ ಕಟ್ಟೋಕ್ಕಾಗೋದಿಲ್ಲ. ಆಮೇಲೆ ನೀನೇ ನಿನ್ನ ಮಗನ ಫೀಸ್ ಕಟ್ಬೋದು ಅಂದಾಗ ನಿಜವಾಗ್ಲೂ ತಾಂಡವ್ಗೆ ಖುಷಿ ಆಗುತ್ತೆ. ಅದರ ನಡುವೆ ಇಲ್ಲಿ ತಾಂಡವ್ ಫೀಸ್ ಕಟ್ಟಬೇಕು ಅಂತ ಬರ್ತಾರೆ. ಬಟ್ ಆಲ್ರೆಡಿ ಅಲ್ಲಿ ದುಡ್ಡು ಪೇ ಆಗಿರುತ್ತೆ. ಯಾರು ಪೇ ಮಾಡಿರ್ಬೋದು ಅಂತ ತಾಂಡವ್ ಅನ್ಕೋತಿದ್ದಾರೆ. ಪೇ ಮಾಡಿರೋದು ಬೇರೆ ಯಾರೂ ಅಲ್ಲ ಭಾಗ್ಯನೇ. ಹೇಗಪ್ಪ ಇದೆಲ್ಲ ಸಾಧ್ಯ ಅಂತ ಅಂದ್ಕೊಂಡು ನಿಜವಾಗ್ಲೂ ಕನ್ಫ್ಯೂಷನ್ ಆಗ್ತದೆ. ಯಾಕಂದರೆ ಇಲ್ಲಿ ಭಾಗ್ಯ ಸರ್ವಿಸ್ ಪ್ರೊವೈಡ್ ಮಾಡೋಕ್ಕೆ ಹೋದಾಗ ಖಂಡಿತ ಅವ್ರು ಬೇಡ ಅಂದಿರ್ತಾರೆ. ಅಷ್ಟು ದುಡ್ಡು ಲಾಸ್ ಆಗಿರುತ್ತೆ. ಆ ಒಂದು ಲಂಚ್ ಬಾಕ್ಸ್ನ ಭಾಗ್ಯ ಏನು ಮಾಡಿದ್ರು ಜೊತೆಗೆ ಆ ಒಂದು ದುಡ್ಡನ್ನು ಕೊಟ್ಟವ್ರು ಯಾರು ಭಾಗ್ಯ ಹೀಗೆ ಫೀಸ್ ಕಟ್ಟಿದ್ರು. ತುಂಬ ಪ್ರಶ್ನೆಗಳು ಕೂಡ ರೈಸ್ ಆಗ್ತವೆ. ಇದೆಲ್ಲದರ ನಡುವೆ ಭಾಗ್ಯ ತಾಂಡವ್ಗೆ ನಿಜವಾಗ್ಲೂ ಕೂಡ ಬುದ್ಧ ಬಿಡಿಸೋಕೆ ಮುಂದಾಗ್ತಿದ್ದಾರೆ. ಗಿಡ್ಡ ತೋಡಿದ ತಾಂಡವ್ಗೆ ಸರಿಯಾಗಿ ಭದ್ರಕಾಳಿ ಆಗ್ತಿದ್ದಾರೆ ಭಾಗ್ಯ ಅಂತಲೇ ಹೇಳ್ಬೋದು. ಇದರ ನಡುವೆ ತಾಂಡವ್ನ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಇಂಥ ಕುಹಕತನಕ್ಕೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.